ರಾಜ್ಯದಲ್ಲಿ ಮೊದಲ ಹಂತದ ಬಹಿರಂಗ ಪ್ರಚಾರ ನಿನ್ನೆ ಸಾಯಂಕಾಲನೇ ಅಂತ್ಯ ಆಯಿತು. ಈಗ ಎಲ್ಲ ನಾಯಕರ ಚಿತ್ತ ಎರಡನೇ ಹಂತದ ಮತದಾನ ನಡೆಯುವಂತಹ ಉತ್ತರ ಕರ್ನಾಟಕದ ಕ್ಷೇತ್ರಗಳತ್ತ. ಇವತ್ತು ಬೀದರ್, ಹಾವೇರಿಯಲ್ಲಿ ಮುಖ್ಯಮಂತ್ರಿಗಳ ಪ್ರಚಾರ ಕೂಡ ನಿಗದಿಯಾಗಿದೆ. ಹೇಗೆ ಬಿಜೆಪಿಯವರು ಉತ್ತರ ಕರ್ನಾಟಕದತ್ತ ಫೋಕಸ್ ಮಾಡ್ತಾ ಇದ್ದಾರೋ ಸಹಜವಾಗಿ ಕಾಂಗ್ರೆಸ್ ಅವರು ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ ಮತ್ತು ಹಾವೇರಿಯಲ್ಲಿ ಮುಖ್ಯಮಂತ್ರಿಗಳ ಪ್ರಚಾರ ನಿಗದಿಯಾಗಿದೆ. 14 ಕ್ಷೇತ್ರಗಳಲ್ಲಿ ಅವರು ಪ್ರಚಾರ ಕಾರ್ಯವನ್ನು ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ 10 ದಿನಗಳ ಕಾಲ ಬಹುತೇಕ ನಾಯಕರು ವಾಸ್ತವ್ಯ ಹೂಡ್ತಾರೆ. ಅದಕ್ಕೋಸ್ಕರನೇ ಮೊದಲ ಹಂತದ ಮತದಾನ ನಡೀತಕ್ಕಂಥ ಕ್ಷೇತ್ರಗಳಿಗೆ ಎಲ್ಲರೂ ಕೂಡ ಎಫರ್ಟ್ ಹಾಕಿ ಇಲ್ಲಿ ಮತದಾನ ಪ್ರಚಾರ ಮಾಡಿದ್ದಾಯಿತು. ಸೊ ಈಗಾಗಲೇ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದಲ್ಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಇವತ್ತು ಬೀದರ್ ಮತ್ತು ಹಾವೇರಿಗೆ ಹೋಗ್ತಾ ಇದ್ದಾರೆ, ಪ್ರಚಾರವನ್ನು ಮಾಡ್ತಾರೆ. 10 ದಿನಗಳು ಅವಕಾಶ ಸಿಗುತ್ತಲ್ಲ. ಈಗ ನಾಳೆ ವಾಪಸ್ ಬಂದು ಅವರೆಲ್ಲರೂ ಕೂಡ ಇಲ್ಲಿ ಮತದಾನ ಮಾಡಿಯೂ ಕೂಡ ವಾಪಸ್ ಅವರು ತೆರಳುತ್ತಾರೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಹೋಗಿ ಹೆಚ್ಚೆಚ್ಚು ಆ ಕ್ಷೇತ್ರಗಳತ್ತ ಫೋಕಸ್ ಮಾಡಿ ಶತಾಯಗತಾಯ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಕ್ಕಂಥ ಪಣವನ್ನು ತೊಟ್ಟಿದ್ದಾರೆ. ಬಿ ಜೆ ಪಿಯವರು ಹೇಗೆ ಎಫರ್ಟ್ ಹಾಕ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅವರು ಕೂಡ ಎಫರ್ಟ್ ಹಾಕಿ ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವತ್ತ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಇಲ್ಲಿ ಇಷ್ಟು ದಿವಸನೂ ಕೂಡ ಅವರು ಹೆಚ್ಚು ಕಡಿಮೆ ಹಳೆ ಮೈಸೂರು ಭಾಗದಲ್ಲೇ ಕಾನ್ಸಂಟ್ರೇಟ್ ಮಾಡಿದರು. ಯಾಕೆಂದರೆ ನಾಳೆ ವೋಟಿಂಗ್ ಇರೋದ್ರಿಂದ ಇನ್ನು ಮುಂದದು 14 ಕ್ಷೇತ್ರಗಳು ಬರುತ್ತೆ. ಎಲ್ಲರೂ ಕೂಡ ಡಿವೈಡ್ ಮಾಡಿಕೊಂಡು ಹಂಚ್ಕೊಂಡು ರೆಡಿ ಆಗಿರ್ತಾರೆ. ಯಾರು ಸಿದ್ದರಾಮಯ್ಯನವರು ಒಂದಷ್ಟು ಕ್ಷೇತ್ರಗಳು, ಡಿ ಕೆ ಶಿವಕುಮಾರ್ ಒಂದಷ್ಟು ಕ್ಷೇತ್ರಗಳು ಪ್ರಚಾರ ಮಾಡೋದು, ಅಥವಾ ಜಂಟಿ ಪ್ರಚಾರದ ಅವಶ್ಯಕತೆ ಇದ್ದರೆ ಜಂಟಿ ಪ್ರಚಾರವನ್ನು ಕೂಡ ಮಾಡ್ತಾರೆ. ಒಟ್ಟು ಒಂದು 10 ದಿನ ಟೈಮ್ ಸಿಗುತ್ತೆ. 26ಕ್ಕೆ ವೋಟಿಂಗ್ ಆದರೆ ಮೊದಲ ಹಂತದ್ದು, ಆಚೆಗೆ ನಿಮಗೆ ಹೆಚ್ಚು ಕಡಿಮೆ ಒಂದು 9-10 ದಿನ ಟೈಮ್ ಸಿಗುತ್ತೆ. ಅಷ್ಟೂ ಟೈಮನ್ನು ವೇಸ್ಟ್ ಮಾಡ್ದೇ ಪ್ರಚಾರಕ್ಕೆ ಬಳಸ್ಕೊಳ್ಳೋದಕ್ಕೆ ಈಗ ಸಿದ್ಧತೆಗಳೆಲ್ಲವೂ ಕೂಡ ನಡೆದಿದೆ. ಮೊದಲ ಹಂತವಾಗಿ ಇವತ್ತು ಬೀದರ್ನಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಜೊತೆಗೆ ಹಾವೇರಿಯಲ್ಲಿ ಕೂಡ ತಮ್ಮ ಅಭ್ಯರ್ಥಿಯ ಪರ ಪ್ರಚಾರವನ್ನು ಕೈಗೊಳ್ತಾರೆ. ಕೆಲವು ಕಡೆ ರೋಡ್ ಶೋ ಇರ್ಬೋದು, ಕೆಲವು ಕಡೆ ಬಹಿರಂಗ ಸಮಾವೇಶಗಳಿರ್ಬೋದು. ಹೇಗೆ ಪಾರ್ಟಿ ಪ್ಲ್ಯಾನ್ ಮಾಡಿರುತ್ತೆ ಅದಕ್ಕೆ ತಕ್ಕನಂತೆ ಇವರು ಪ್ಲ್ಯಾನಿಂಗನ್ನು ಮಾಡಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಮುಂದಿನ 10 ದಿನ ಪ್ರಮುಖವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೆಚ್ಚು ಕಡಿಮೆ ಇಡೀ ಸಚಿವ ಸಂಪುಟ ಎಲ್ಲರೂ ಕೂಡ ಉತ್ತರ ಕರ್ನಾಟಕದ ಮೇಲೆ ಫೋಕಸ್ ಮಾಡೇ ಮಾಡ್ತಾರೆ. ಸೊ ಪ್ಲ್ಯಾನ್ ಹೇಗೆ ಅಂತ? ಖಂಡಿತ ಅರವಿಂದ್, ಯಾಕಂದರೆ ಒಟ್ಟು 2 ಹಂತದ ಚುನಾವಣೆ ಆಗಿರೋದ್ರಿಂದ ಮೊದಲ ಹಂತದಲ್ಲೂ ಕೂಡ ಉತ್ತರ ಕರ್ನಾಟಕ ಅಥವಾ 2ನೇ ಹಂತ ಚುನಾವಣೆ ನಡೆಯುವಂಥ ಕೆಲವು ಭಾಗಗಳಿಗೆ ಆಗಾಗ ಹೋಗಿ ಬಂದಿದ್ದರು. ಆದರೆ ಹೆಚ್ಚಿನ ಸಮಯವನ್ನು ಕೊಟ್ಟಿರಲಿಲ್ಲ. ಬಹುತೇಕ ನಾಮಿನೇಷನ್ ಫೈಲು, ಆನಂತರ ಕೆಲವು ಕಡೆಗಳಲ್ಲಿ ಒಂದೊಂದು ಹಂತದ ಪ್ರಚಾರವನ್ನು ನಡೆಸಿದರು. ಆದರೆ ಈಗ ಮೊದಲ ಹಂತದ ಚುನಾವಣೆ ನಾಳೆ ನಡೀತಾ ಇರೋದ್ರಿಂದ 2ನೇ ಹಂತದ 14 ಕ್ಷೇತ್ರಗಳ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದು CM, DCM, ಉಳಿದ ಸಚಿವರುಗಳು ಸೇರಿದಂತೆ ಬಹುತೇಕ ಉಳಿದ 14 ಕ್ಷೇತ್ರಗಳಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಸಚಿವರುಗಳು ಕೂಡ ಫ್ರೀ ಆಗೋದ್ರಿಂದ ಎಲ್ಲರೂ ಚುನಾವಣೆಯ ಮುಗಿಸಿದ ನಂತರ ಶನಿವಾರ ಭಾನುವಾರದಿಂದ ಬಹುತೇಕ ಉತ್ತರ ಕರ್ನಾಟಕದ ಕಡೆಗೆ ಒಂದು 10 ದಿನಗಳ ಕಾಲ ದಾವಣಗೆರೆಯಿಂದ ಆಚೆ ಶಿವಮೊಗ್ಗ ಒಳಗೊಂಡಂತೆ ಉತ್ತರ ಕರ್ನಾಟಕದವರೆಗೂ ಕೂಡ ಯಾವ್ಯಾವ ಕ್ಷೇತ್ರಗಳಲ್ಲಿ ಜಾತಿವಾರು ಹಂಚಿಕೆಯನ್ನು ಮಾಡಿಕೊಂಡು ಪ್ರಚಾರದಲ್ಲಿ ತೊಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಹುತೇಕ 10 ದಿನವನ್ನು ಆ 14 ಕ್ಷೇತ್ರಗಳಿಗೆ ಕೊಡುವ ಮೂಲಕವಾಗಿ ಹೆಚ್ಚಿನ ಸ್ಥಾನ ಗೆಲ್ಲಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ಸೂಚನೆಯೂ ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಇದರ ಜೊತೆಗೆ ರಾಷ್ಟ್ರೀಯ ನಾಯಕರು ಕೂಡ ಆಗಮಿಸುವಂತಹ ಸಾಧ್ಯತೆಗಳಿದೆಯಾ? ಪ್ಲ್ಯಾನ್ ಆಗಿದೆಯಾ? ಡೇಟ್ಸ್ ಎಲ್ಲ ಅದಕ್ಕೋಸ್ಕರ ನಿಗದಿ ಆಗಿದೆಯಾ ಹೇಗೆ ಅಂತ ಸುಕೇಶ್? ಖಂಡಿತ ಅರವಿಂದ್, ಯಾಕಂದರೆ ವಿಶೇಷವಾಗಿ ರಾಷ್ಟ್ರೀಯ ನಾಯಕರ ಬಗ್ಗೆ ಕಾಂಗ್ರೆಸ್ಸಲ್ಲಿ ಕರೆಸೋಕ್ಕೆ ಎರಡೇ ಅವಕಾಶ ಇರುವಂಥದ್ದು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ. ಈಗಾಗಲೇ ರಾಹುಲ್ ಗಾಂಧಿ ಅವರು ಉತ್ತರ ಕರ್ನಾಟಕ ಭಾಗಕ್ಕೆ 1 ಬಾರಿ ಬಂದು ಹೋಗಿರೋದ್ರಿಂದ ಕೂಡ ಮತ್ತು ಈ ಭಾಗದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು 1 ಬಾರಿ ಬಂದು ಹೋಗಿದ್ದಾರೆ. ಆದರೆ ಈ ಇಬ್ಬರೂ ಕೂಡ ಕನಿಷ್ಠ 1 ಅಥವಾ 2 ಬಾರಿ ಕರೆಸ್ಕೊಳ್ಬೇಕು ಅನ್ನುವಂಥದ್ದು, ಬೃಹತ್ ರ್ಯಾಲಿ ಅಥವಾ ರೋಡ್ ಶೋಗಳನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ಒಂದೊಂದು ದಿನದ ಸಮಯವನ್ನು ಕೂಡ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತದೆ. ಹಾಗಾಗಿ ಆದಷ್ಟು ಎಲ್ಲರೂ ಒಂದೇ ಕಡೆ ಫೋಕಸ್. ಇದುವರೆಗೂ ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಕ್ಷೇತ್ರಗಳ ಟೆನ್ಷನ್ ಕೂಡ ಇತ್ತು. ಅವೆಲ್ಲವನ್ನು ಕಳ್ಕೊಂಡ ನಂತರದಲ್ಲಿ ಹೆಚ್ಚು ಓಡಾಟದ ಅವಕಾಶ ಕೂಡ ಅವರಿಗೆ ಇರುತ್ತೆ. ಆದ್ದರಿಂದ ಹೆಚ್ಚೆಚ್ಚು ಸಭೆಗಳನ್ನು, ಬೃಹತ್ ಸಮಾವೇಶಗಳನ್ನ, ರೋಡ್ ಶೋಗಳನ್ನ ಮಾಡಬೇಕನ್ನುವಂಥ ತೀರ್ಮಾನ ಕೂಡ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಪ್ರಚಾರ ಕೂಡ ನಿಗದಿಯಾಗಿದೆ. ಜೊತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದವರು ಇದೆಲ್ಲವೂ ಕೂಡ ಈ ಜಾತಿವಾರು ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ಒಂದು ಲೋಕಸಭಾ ಕ್ಷೇತ್ರ ಅಂದರೆ ಅಲ್ಲಿಗೆ 7-8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಯಾವ ಕ್ಷೇತ್ರಕ್ಕೆ ಹೋಗಬೇಕು,
ಯಾರಿಂದ ಹೆಚ್ಚೆಚ್ಚು ಪ್ರಚಾರವನ್ನು ಮಾಡಿಸ್ಬೇಕು. ಸೊ ಇದೆಲ್ಲವೂ ಕೂಡ ಲೆಕ್ಕಾಚಾರ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕಂತೆಯೇ ಎಲ್ಲ ಪ್ಲ್ಯಾನನ್ನು ಕೂಡ ಮಾಡಿಕೊಂಡು ಒಂದು ಕಡೆ BJP ನಡ್ಡಾ ಅವರು ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಮೋದಿ ಅವರು ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಂದ ಕೂಡ ಪ್ರಚಾರವನ್ನು ಮಾಡಿಸುವಂತಹ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ.